ಪ್ರೈಸ್ ಗಾಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ನಾನು ವಂದಿಸ್ತಾ ಇದ್ದೇನೆ. ಬನ್ನಿ, ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಈ ಸಂಜೆ ವೇಳೆಯಲ್ಲಿ ಯೇಸು ಸ್ವಾಮಿ ಹೇಳಿದ, ಯಾರಾದರೂ ಬಾಯಾರಿದ್ದರೆ ಆತನು ನನ್ನ ಬಳಿಗೆ ಬರಲಿ ಮತ್ತು ನನ್ನಿಂದ ಕುಡಿಯಲಿ. ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ನಂಬುವರ ಹೊಟ್ಟೆಯ ಒಳಗಿಂದ ಜೀವಕರವಾದ ನೀರಿನ ಹೊಳೆಗಳೇ ಹರಿಯುವವು. ಪ್ರೈಸ್ ಗಾಡ್. ನಾವು ನೋಡ್ತೇವೆ 7ನೇ ಅಧ್ಯಾಯ 37-38 ವಚನ. ಓಕೆ, ಹಬ್ಬದ ಮಹಾದಿವಸವಾದ ಕಡೇ ದಿನದಲ್ಲಿ ಯೇಸು ನಿಂತುಕೊಂಡು, ಯಾವನಿಗಾದರೂ ನೀರಡಿಕೆ ಆಗಿದ್ದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ. ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ನನ್ನ ನಂಬುವರ ಹೊಟ್ಟೆಯ ಒಳಗಿಂದ ಜೀವಕರವಾದ ಹೊಳೆಗಳು ಹರಿಯುವು ಎಂದು ಕೂಗಿ ಹೇಳಿದನು. ಪ್ರೈಸ್ ಗಾಡ್. ಇಲ್ಲಿ ಈ ಸ್ವಾಮಿ ಹೇಳುವಂಥದ್ದು, ನನ್ನನ್ನು ನಂಬಿದವರ ಹೊಟ್ಟೆ ಒಳಗಿಂದ, ಎಲ್ಲ ಹೊಟ್ಟೆ ಒಳಗಿಂದ ಅಲ್ಲ, ನನ್ನನ್ನು ನಂಬಿದವರ ಹೊಟ್ಟೆಯ ಒಳಗಿಂದ. ಇದನ್ನು ಆತನು ಕೊಡಲಿಕ್ಕೆ ಇರುವ ಪವಿತ್ರಾತ್ಮ ವರದ ಬಗ್ಗೆ ಮಾತಾಡಿದನು ಅಂತ ದೇವರ ವಾಕ್ಯ ಹೇಳ್ತದೆ. ಆತನು ಕೊಡಲಿಕ್ಕೆ ಇರುವಂಥ ಪವಿತ್ರಾತ್ಮನ ವರದ ಬಗ್ಗೆ. ಯಾಕಂದರೆ ಆತನು ಇನ್ನೂ ಮಹಿಮೆಯ ಪದವಿಗೆ ಏರಿ ಹೋಗಲಿಲ್ಲ ಅಂತ ವಾಕ್ಯ ಹೇಳ್ತದೆ. 39ನೇ ವಚನದಲ್ಲಿ ನಾವು ಓದಿದರೆ ನಮಗೆ ಸಿಗ್ತದೆ 39. ಇದನ್ನು ಯೇಸು ತನ್ನ ನಂಬಿದವರು ಹೊಂದಲಿರುವ ಪವಿತ್ರಾತ್ಮ ವರವನ್ನು ಕುರಿತು ಹೇಳಿದನು. ಆತನು ಇನ್ನೂ ತನ್ನ ಮಹಿಮೆಯ ಪದವಿಯನ್ನು ಹೊಂದದೇ ಇದ್ದ ಕಾರಣ ಪವಿತ್ರಾತ್ಮ ವರವು ಇನ್ನೂ ಬಂದಿದ್ದಿಲ್ಲ. ಓಕೆ, ಈ ವಚನವನ್ನು ಓದುವಾಗ ನಮಗೆ ಅನ್ನಿಸ್ತದೆ, ಪವಿತ್ರಾತ್ಮ ವರವು ಇನ್ನೂ ಬರಲಿಲ್ವಾ? ಆಗ ಯಾವಾಗ ಯೇಸು ಸ್ವಾಮಿ ಮಹಿಮೆಯ ಪದವಿಯನ್ನು ಹೊಂದಿದ? ಇದನ್ನು ಯೇಸು ಸ್ವಾಮಿ ಶಿಲುಬೆಗೆ ಹೋಗುವ ಮುಂಚೆ ಮಾತಾಡಿತು. ಬಟ್ ಯಾವಾಗ ಆತನು ಶಿಲುಬೆಗೆ ಹೋದ, ಹೂಣಲ್ಪಟ್ಟ, ಆ ಮಹಾ ಪದವಿಗೆ ಆತನು ಸೇರಿದ, ಆ ಪದವಿಯನ್ನು ಆತನು ಹೊಂದಿದ. ನಾವು ನೋಡ್ಲಿಕ್ಕೆ ಹೋದರೆ ನಮಗೆ ಸಿಗ್ತದೆ ಆಕ್ಟ್ ಆಫ್ ಅಪೋಸ್ಟಲ್ 2:33. ಓಕೆ, ಆತನು ದೇವರ ಬಲಗೈಯಿಂದ ಉನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟು ವಾಗ್ದಾನವಾಗಿದ್ದ ಪವಿತ್ರಾತ್ಮವರವನ್ನು ತಂದೆಯಿಂದ ಹೊಂದಿ ನೀವು ನೋಡಿ ಕೇಳುವುದನ್ನು ಸುರಿಸಿದ್ದಾನೆ. ಪ್ರೈಸ್ ಗಾಡ್. ಇದು ಶಿಲುಬೆಗೆ ಹೋದ ನಂತರ ಇದನ್ನು ಪೇತ್ರನು ಇಲ್ಲಿ ಪ್ರೀಚ್ ಮಾಡುವುದು ನಾವು ಕೇಳ್ತೇವೆ. ಇಲ್ಲಿ ಪ್ರೀಚ್ ಮಾಡುವಂಥದ್ದು ಶಿಲುಬೆಗೆ ಹೋಗಿ 50 ದಿವಸ ಪವಿತ್ರಾತ್ಮ ವರವು ಅವರ ಮೇಲೆ ಇಳಿದು ಬಂದಾಗ, ಇಲ್ಲಿ ಪೇತ್ರನ ಫಸ್ಟ್ ಪ್ರಸಂಗ ಆತನು ಪ್ರೀಚ್ ಮಾಡ್ತಾನೆ. 33ನೇ ಅಧ್ಯಾಯದಲ್ಲಿ 30ನೇ ವಚನದಲ್ಲಿ ಓದಿ ನಮಗೆ ಸಿಗ್ತದೆ. 30ನೇ ವಚನ, ಅವನು ಪ್ರವಾದಿಯಾಗಿದ್ದು. 31ರಿಂದ ಓದುವ. 31, ಮುಂದಾಗುವುದನ್ನು ಕಂಡು ಕ್ರಿಸ್ತನ ಪುನರುತ್ಥಾನವನ್ನೇ ಕುರಿತು ಆತನು ಪಾತಾಳದಲ್ಲಿ ಬಿಡಲ್ಪಡಲಿಲ್ಲವೆಂತಲೂ ಆತನ ಶರೀರವು ಕೊಳೆಯುವ ಅವಸ್ಥೆಯನ್ನು ಅನುಭವಿಸುವುದಿಲ್ಲವೆಂತಲೂ ಹೇಳಿದನು. ಯಾರು? ದಾವೀದನು ಹೇಳಿತು. ಓಕೆ, ಈ ಯೇಸುವನ್ನೇ ದೇವರು ಎಬ್ಬಿಸಿದನು, ಇದಕ್ಕೆ ನಾವೆಲ್ಲರೂ ಸಾಕ್ಷಿಗಳಾಗಿದ್ದೇವೆ. 33ನೇ ವಚನ, ಆತನು ದೇವರ ಬಲಗೈಯಿಂದ ಉನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟು ವಾಗ್ದಾನವಾಗಿದ್ದ ಪವಿತ್ರಾತ್ಮ ವರವನ್ನು ತಂದೆಯಿಂದ ಹೊಂದಿ ನೀವು ನೋಡಿ ಕೇಳುವುದನ್ನು ಸುರಿಸಿದ್ದಾನೆ. ದಾವೀದನು ಆಕಾಶಕ್ಕೆ ಏರಿ ಹೋಗಲಿಲ್ಲವಲ್ಲ. ತಾನೇ ಹೇಳುವ ಮಾತೇನೆಂದರೆ, ನಾನು ನಿನ್ನ ವಿರೋಧಿಗಳನ್ನು ನಿನ್ನ ಪಾದಗಳಿಗೆ ಪೀಠವಾಗಿ ಮಾಡುವ ತನಕ ನನ್ನ ಬಲಗಡೆಯಲ್ಲಿ ಕೂತುಕೊಂಡಿರು ಎಂದು ಕರ್ತನು ನನ್ನ ಒಡೆಯನಿಗೆ ನುಡಿದನು ಎಂಬುದೇ. ಪ್ರೈಸ್ ಗಾಡ್. ಡೇವಿಡ್ 110ನೇ ಕೀರ್ತನೆಯಲ್ಲಿ ನಾವು ಓದಿದರೆ ನಮಗೆ ಸಿಗ್ತದೆ. ದ ಸೇಮ್ ಸಾಮ್ಸ್ 110 ವರ್ಸ್. ಕೀರ್ತನೆ 110, ಯೆಹೋವನು ನನ್ನ ಒಡೆಯನಿಗೆ, ನಾನು ನಿನ್ನ ವಿರೋಧಿಗಳನ್ನು ನಿನಗೆ ಪಾದಪೀಠವಾಗಿ ಮಾಡುವ ತನಕ ನನ್ನ ಬಲಗಡೆಯಲ್ಲಿ ಕೂತುಕೊಂಡು ಇರು ಎಂದು ನುಡಿದನು. ಯೆಹೋವನು ನನ್ನ ಒಡೆಯನಿಗೆ. ಇಲ್ಲಿ ದಾವೀದನು ಇದೇ ವಚನ, ಪೇತ್ರನು ಇದೇ ವಚನ, ಕರ್ತನು ನನ್ನ ಒಡೆಯನಿಗೆ ಅಂತ ಹೇಳ್ತಾನೆ.
ಕರ್ತ ನನ್ನ ಒಡೆಯ ಅಂತ ಹೇಳಿದ್ರೆ ಜೀಸಸ್. ಓಕೆ, ಈ ವರ್ಡ್ ನಾವು ನೋಡ್ತೇವೆ ದಾವೀದನು ಹೇಳಿದ್ದು, ಯೇಸು ಸ್ವಾಮಿ ಶಿಲುಬೆಗೆ ಹೋಗುವ ಮುಂಚೆ ಹೇಳಿದ್ದು, ಈ ಎಲ್ಲ ಮಾತು ಅದು ನೆರವೇರಿತು. ಪ್ರೈಸ್ ಗಾಡ್. ಇವತ್ತು ನೀವು ಯೇಸುವನ್ನು ನಂಬಿದ್ದೀರಿ. ಯೇಸು ಕ್ರಿಸ್ತನು ಕಲ್ವಾರಿ ಕ್ರೂಜೆಯಲ್ಲಿ ನಿಮಗೋಸ್ಕರ ಆತನು ಪ್ರಾಣವನ್ನು ಕೊಟ್ಟಿದ್ದಾನೆ, ನಿಮಗೋಸ್ಕರ ಆತನು ಸತ್ತಿದ್ದಾನೆ, ನಿಮಗೋಸ್ಕರ ಆತನು ಹೂಣಲ್ಪಟ್ಟಿದ್ದಾನೆ, ನಿಮಗೋಸ್ಕರ ಆತನು ಸತ್ತವರ ಒಳಗಿಂದ ಪುನರುತ್ಥನಾಗಿದ್ದಾನೆ. ಇದನ್ನು ನೀವು ನಂಬಿದ್ದೀರಿ. ನಂಬಿದವನು ರಕ್ಷಣೆಯನ್ನು ಹೊಂದಿದ್ದಾನೆ, ನಂಬಿದವನು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ, ನಂಬಿದವನು ನಿತ್ಯ ಜೀವವನ್ನು ಹೊಂದಿದ್ದಾನೆ, ನಂಬಿದವನು ಪವಿತ್ರಾತ್ಮ ವರವನ್ನು ಕೂಡ ಹೊಂದಿದ್ದಾನೆ. ನನ್ನ ನಂಬುವವರ ಹೊಟ್ಟೆಯ ಒಳಗಿಂದ ಜೀವಕರವಾದ ಹೊಳೆಗಳು ಹರಿಯುತ್ತವೆ. ಪ್ರೈಸ್ ಗಾಡ್. ಪ್ರೇರೆ, ನಿಮ್ಮ ಒಳಗೆ ಉಂಡು ದೇವರು ನದಿ ಇಟ್ಟಿದ್ದಾನೆ, ಅದು ಅನೇಕರಿಗೋಸ್ಕರ ಹರಿಬೇಕಂತ ದೇವರು ಇಟ್ಟಿದ್ದಾನೆ. ಪ್ರೈಸ್ ಗಾಡ್. ನೀವು ನಂಬುತ್ತಾ ಇದ್ದೀರಿ. ಯಾವಾಗ ನೀವು ನಂಬ್ತೀರಿ ನಿಮ್ಮ ಒಳಗೆ ಪವಿತ್ರಾತ್ಮನು ಇದ್ದಾನಂತ. ಓಕೆ, ಪವಿತ್ರಾತ್ಮ ನಿಮ್ಮ ಒಳಗೆ 24/7 ಆತನು ವಾಸ ಮಾಡ್ತಾ ಇದ್ದಾನೆ. ನಾವು ಫೀಲಿಂಗಲ್ಲಿ ಜೀವಿಸುವವರಲ್ಲ, ನಾವು ನಂಬಿಕೆಯಲ್ಲಿ ಜೀವಿಸುವವರು. ನಂಬುವುದು ದೇವರ ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ. ದಟ್ ಇಸ್ ಸೋ ಟ್ರೂ. ಓಕೆ, ದೇವರ ವಾಕ್ಯವನ್ನು ಓದುವಾಗ ನಾವು ಡಿವೈಡ್ ಮಾಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಹಳೆ ಒಡಂಬಡಿಕೆ, ಯೇಸು ಸ್ವಾಮಿ ಶಿಲುಬೆಗೆ ಹೋಗುವ ಮುಂಚೆ ಹೇಳಿದ ಮಾತುಗಳು, ಯೇಸು ಸ್ವಾಮಿ ಪುನರುತ್ಥಾನ ಆದ ನಂತರ ಹೇಳಿದ ಮಾತುಗಳು, ಸಭೆಗೆ ಹೇಳಿದ ಮಾತುಗಳು. ಓಕೆ, ಅದನ್ನು ಡಿವೈಡ್ ಮಾಡುವಂಥದ್ದು ಬಹಳ ಇಂಪಾರ್ಟೆಂಟ್. ನಾವು ನೋಡ್ತೇವೆ, ಶಿಲುಬೆಗೆ ಹೋಗುವ ಮುಂಚೆ ಆತನು ಹೇಳಿದ, ಯಾರಾದರೂ ಬಾಯಾರಿದರೆ ಆತ ನನ್ನ ಬಳಿಗೆ ಬರಲಿ ಮತ್ತು ನನ್ನಿಂದ ಕುಡಿಯಲಿ, ನನ್ನ ನಂಬುವವರ ಹೊಟ್ಟೆ ಒಳಗಿಂದ ಜೀವಕರವಾದ ಹೊಳೆಗಳು ಹರಿಯುವವು. ಆತನು ಕೊಡಲಿಕ್ಕಿರುವ ಪವಿತ್ರಾತ್ಮ ವರವನ್ನು ಕುರಿತು ಆತನು ಮಾತಾಡಿದನು. ಈ ವರವು ಇನ್ನೂ ಕೊಡಲ್ಪಡಲಿಲ್ಲ. ಯಾಕೆ ಅಂದರೆ ಆತನು ಇನ್ನೂ ಮಹಿಮೆಯ ಪದವಿಗೆ ಏರಿ ಹೋಗಲಿಲ್ಲ. ಓಕೆ, ಬಟ್ ಈ ವಚನ ಆತನ ಪುನರುತ್ಥಾನದಲ್ಲಿ ನೆರವೇರಿತು. ಈ ವಚನ ಯಾವ ದಿವಸ ಪಂಚಾಶತಮ ದಿವಸ ಪವಿತ್ರಾತ್ಮ ವರವನ್ನು ಆತನು ಕಳಿಸಿದನು, ಅದು ಆ ವಚನ ನೆರವೇರಿತು. ಪ್ರೈಸ್ ಗಾಡ್. ಈಗ ಪವಿತ್ರಾತ್ಮನು ನಮಗೆ ಪರಲೋಕದಿಂದ ಬರುವ ಆತನಲ್ಲ. ಪವಿತ್ರಾತ್ಮನು ಆಲ್ರೆಡಿ ಪಂಚಾಶತಮ ದಿವಸ ಬಂದವನು. ಆತನು ಭೂಲೋಕದ ಎಲ್ಲ ಕಡೆಯಲ್ಲಿ ಸಂಚರಿಸ್ತಾನೆ. ಈಸ್ ಎವ್ರಿವೇರ್. ಪ್ರೈಸ್ ಗಾಡ್. ಆದಿಕಾಂಡದಲ್ಲಿ ನಾವು ನೋಡ್ತೇವೆ, ದೇವರು ಆಕಾಶವನ್ನು ಭೂಮಿಯನ್ನು ಸೃಷ್ಟಿ ಮಾಡಿದನು. ನಾವು ನೋಡ್ತೇವೆ, ಭೂಮಿಯು ಬರಿದಾಗಿತ್ತು, ಕ್ರಮವಿಲ್ಲದಿತ್ತು, ಆದಿಸಾಗರದ ಮೇಲೆ ಕತ್ತಲಿತ್ತು, ಜಲಸಮೂಹಗಳ ಮೇಲೆ ಪವಿತ್ರಾತ್ಮನು ಸಂಚರಿಸ್ತಾ ಇದ್ದನು. ಈಗ ಅನೇಕ ಅವಿಶ್ವಾಸಿಗಳು ನಮಗೆ ಕಾಣ್ಬೋದು, ಅನೇಕ ಕೊರತೆಗಳು ಕಾಣ್ಬೋದು. ಸ್ಟಿಲ್ ಹೋಲಿ ಸ್ಪಿರಿಟ್ ಇಸ್ ಮೂವಿಂಗ್. ಪವಿತ್ರಾತ್ಮನು ಚಲಿಸ್ತಾ ಇದ್ದಾನೆ. ಪವಿತ್ರಾತ್ಮನು ಆಲ್ರೆಡಿ ನಮಗೋಸ್ಕರ ಆತನು ಕೊಡಲ್ಪಟ್ಟಿದ್ದಾನೆ. ಈಗ ದೇವರದು ಕೊಡುವಂಥದ್ದು ಪ್ರಾಬ್ಲಮ್ ಅಂತ ಅಲ್ಲ, ಹೊಂದುವ ಪ್ರಾಬ್ಲಮ್. ಓಕೆ, 14ನೇ ವಚನದಲ್ಲಿ ನಾವು ಓದಿದೆ ನಮಗೆ ಸಿಗ್ತದೆ. 14 ಚಾಪ್ಟರ್ 16 ವರ್ಸ್, ಗಾಸ್ಪಲ್ ಆಫ್ ಜಾನ್, ಯೋಹಾನ ಸುವಾರ್ತೆ 14. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು. ಇದು ಕೂಡ ಪ್ರಾಮಿಸ್ ಯೇಸು ಮಾಡಿದ್ದು. 15ರಿಂದ ನಾವು ಓದುವ, ನೀವು ನನ್ನನ್ನು ಪ್ರೀತಿಸುವರಾದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಿರಿ. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಓಕೆ, ಆ ಸಹಾಯಕನು ಯಾರಂದರೆ ಸತ್ಯದ ಆತ್ಮನೇ. ಲೋಕವು ಆತನನ್ನು ನೋಡದೆಯೂ ತಿಳಿಯದೆಯೂ ಇರುವುದರಿಂದ ಆತನನ್ನು ಹೊಂದಲಾರದು. ನೀವು ಆತನನ್ನು ಬಲ್ಲಿರಿ, ಹೇಗೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ. ಆತ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮ ಒಳಗೆ ಇರುವನು. ಈಗ ವಾಸ ಮಾಡ್ತಾ ಇದ್ದಾನೆ. ನಾನು ಪುನರುತ್ಥಾನಾದ ನಂತರ ಆತ ನಿಮ್ಮ ಒಳಗಿರುವನು. ಹಳೆ ಒಡಂಬಡಿಕೆಯಲ್ಲಿ ಯೇಸು ಶಿಲುಬೆಗೆ ಹೋಗುವ ಮುಂಚೆ ಪವಿತ್ರಾತ್ಮನು ಕೇವಲ ನಮ್ಮ ಬಳಿಯಲ್ಲಿದ್ದ, ನಮ್ಮ ಸಂಗಡ ಇದ್ದ. ಓಕೆ, ಯಾರ ಒಳಗೆ ಪವಿತ್ರ ಆತ್ಮನು ವಾಸ ಮಾಡ್ತಿರಲಿಲ್ಲ. ಯಾಕಂದರೆ ಪ್ರತಿಯೊಬ್ಬ ವ್ಯಕ್ತಿ ಆದಾಮನ ಸಂಬಂಧ ಇದ್ದ, ಆತನು ಪಾಪಿಯಾಗಿದ್ದ,
ಪಾಪಿಗಳ ಒಳಗೆ ಪವಿತ್ರಾತ್ಮನು ವಾಸ ಮಾಡೋದಿಲ್ಲ. ಬಟ್ ಯೇಸು ಸ್ವಾಮಿ ಪ್ರಾಮಿಸ್ ಮಾಡಿದ್ದ, ಆತನು ಈಗ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮ ಒಳಗೆ ಇರುವನು. ಇಂಗ್ಲಿಷ್ನಲ್ಲಿದೆ, ದ ಸ್ಪಿರಿಟ್ ಆಫ್ ದ ಟ್ರೂತ್ whom the world cannot receive because it neither sees him nor knows him, but you know him, for he dwells with you and will be in you. A future shall be in you, will be in you. ನಿಮ್ಮ ಒಳಗೆ ಇರುವನು, ಇದ್ದಾನಂತ ಹೇಳಲಿಲ್ಲ, ನಿಮ್ಮ ಒಳಗೆ ಈಗ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ, ಫ್ಯೂಚರಲ್ಲಿ ನಿಮ್ಮ ಒಳಗೆ ಇರುವನು. ಪ್ರಿಯರೇ, ಈ ವಚನ ಕೂಡ ಅದು ನಮ್ಮಲ್ಲಿ ಕ್ರಿಸ್ತನಲ್ಲಿ ನೆರವೇರಿದೆ. ಈಗ ಆತನು ನಮ್ಮ ಬಳಿಯಲ್ಲಿ ಮಾತ್ರ ಅಲ್ಲ, ನಮ್ಮ ಒಳಗೆ ಆತನು ವಾಸ ಮಾಡುತ್ತಾನೆ. ಪ್ರಿಯರೇ, ಇಫ್ ಯು ಬಿಲೀವ್ ಜೀಸಸ್, ಒಂದು ವೇಳೆ ನೀವು ಯೇಸುವನ್ನು ನಂಬುವುದಾದರೆ, ಪವಿತ್ರ ಆತ್ಮನು ನಿಮ್ಮ ಒಳಗೆ ವಾಸ ಮಾಡ್ತಾ ಇದ್ದಾನೆ. He lives in you. ನಿಮ್ಮ ಒಳಗೆ ಆತನು ಮನೆ ಮಾಡಿದ್ದಾನೆ. ಯು ಆರ್ ದ ಟೆಂಪಲ್ ಆಫ್ ದ ಹೋಲಿ ಸ್ಪಿರಿಟ್. ಯು ಆರ್ ದ ಟೆಂಪಲ್ ಆಫ್ ದ ಹೋಲಿ ಸ್ಪಿರಿಟ್. ಜಸ್ಟ್ ಎಕ್ನಾಲಜ್ ಮಾಡಿರಿ, ಪವಿತ್ರಾತ್ಮನು ನಿಮ್ಮ ಒಳಗೆ 24/7 ವಾಸ ಮಾಡುತ್ತಾನೆ. ನೀವು ಯಾವಾಗ ನಂಬುತ್ತೀರಿ ನಿಮ್ಮ ಒಳಗೆ ವಾಸ ಮಾಡುತ್ತಾನಂತ, ಆತನು ನಿಮ್ಮ ಮೂಲಕ ಮ್ಯಾನಿಫೆಸ್ಟ್ ಆಗುತ್ತಾನೆ. ಆತನು ನಿಮ್ಮ ಮೂಲಕ ಆತನು ಪ್ರಜ್ವಲಿಸ್ತಾನೆ, ನಿಮ್ಮ ಮೂಲಕ ಆತನು ಚಲಿಸ್ತಾನೆ. ಈ ಭೂಲೋಕದಲ್ಲಿ ಆತನು ಏನೇ ಮಾಡಬೇಕಾದರೆ ಆತನಿಗೊಂದು ಟೂಲ್ ಬೇಕು. ಆ ಟೂಲ್ ಬೇರೆ ಯಾರಲ್ಲ, ನೀವು ಆಗಿದ್ದೀರಿ. ಪ್ರೈಸ್ ಗಾಡ್. ಅದರಿಂದ ದೇವರು ಭೂಲೋಕದಲ್ಲಿ ಯಾವ ಕೆಲಸವನ್ನು ನೇರವಾಗಿ ಮಾಡೋದಿಲ್ಲ. ಆತನು ನಿಮ್ಮಲ್ಲಿ ಇದ್ದುಕೊಂಡು ಪವಿತ್ರಾತ್ಮನ ಮೂಲಕ ತನ್ನ ಕೆಲಸ ಮಾಡುತ್ತಾನೆ. ಯೇಸು ಸ್ವಾಮಿ ಹೇಳಿದ, ತಂದೆಯು ನನ್ನಲ್ಲಿ ಇದ್ದುಕೊಂಡು ತನ್ನ ಕೆಲಸವನ್ನು ಮಾಡುತ್ತಾನೆ. ಪ್ರೈಸ್ ಗಾಡ್. ಈಗ ಯೇಸು ಕ್ರಿಸ್ತನು ಶರೀರಧಾರಿಯಾಗಿ ಭೂಮಿಯಲ್ಲಿ ಇಲ್ಲ. ಇವತ್ತು ನಾನು ಮತ್ತು ನೀವಿದ್ದೇವೆ. ಇವತ್ತು ನನ್ನನ್ನು ನಿನ್ನನ್ನು ಆತನ ರಕ್ತದಿಂದ ತೊಳೆದು ಶುದ್ಧೀಕರಿಸಿದ್ದಾನೆ. ಇವತ್ತು ನಾವು ಪವಿತ್ರಾತ್ಮನಿಗೆ ನಿವಾಸ ಸ್ಥಾನವಾಗಿದ್ದೇವೆ. ಆತನು ನಮ್ಮಲ್ಲಿ ಇದ್ದುಕೊಂಡು ತನ್ನ ಕೆಲಸವನ್ನು ಮಾಡುತ್ತಾನೆ. ಇಫ್ ಯು ಬಿಲೀವ್, ನಿಮ್ಮಲ್ಲಿ ಇದ್ದುಕೊಂಡು ನಿಮ್ಮ ಕುಟುಂಬದಲ್ಲಿ ಕೆಲಸ ಮಾಡುತ್ತಾನೆ, ನಿಮ್ಮ ಮನೆಯಲ್ಲಿ ಕೆಲಸ ಮಾಡುತ್ತಾನೆ, ನಿಮ್ಮ ಊರಲ್ಲಿ ಕೆಲಸ ಮಾಡುತ್ತಾನೆ, ನಿಮ್ಮ ನೇಷನ್ ಯಾವ ಕಂಟ್ರಿಯಲ್ಲಿದ್ದೀರಿ ಅಲ್ಲಿ ನಿಮ್ಮ ಮೂಲಕ ಕೆಲಸ ಮಾಡುತ್ತಾನೆ. He is moving in and through you. There is a grace of God. ಇದು ದೇವರ ಕೃಪೆಯಾಗಿದೆ. ನಾವು ಏನೋ ಮಾಡಿಕೊಂಡು ಪವಿತ್ರಾತ್ಮ ವರವನ್ನು ಹೊಂದಿದ್ದಲ್ಲ. ನಾವು ಪವಿತ್ರಾತ್ಮ ವರವನ್ನು ಹೊಂದಿದ್ದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಉಚಿತಾರ್ಥವಾದ ಕೃಪೆಯಿಂದಲೇ. ಪ್ರೈಸ್ ಗಾಡ್. ಎವ್ರಿ ಟೈಮ್ ನೀವು ಎಕ್ನಾಲಜ್ ಮಾಡಿ, ಆತನು ನಿಮ್ಮ ಒಳಗೆ ವಾಸ ಮಾಡುತ್ತಾನೆ. ಆತನು ನಿಮ್ಮ ಒಳಗೆ ವಾಸ ಮಾಡುತ್ತಾನೆ. ಆತನು ಸಂತೈಸುವತನಾಗಿದ್ದಾನೆ. ಆತನು ನಿಮ್ಮನ್ನು ಬೋಧಿಸುವತನಾಗಿದ್ದಾನೆ. ಆತನು ಬೋಧಕನಾಗಿದ್ದಾನೆ. ನಿಮ್ಮ ವಕೀಲನು ಆತನಾಗಿದ್ದಾನೆ. ನಿಮಗೋಸ್ಕರ ವಿಜ್ಞಾಪನೆ ಮಾಡುತ್ತಾನೆ. ನಿಮ್ಮ ಸಂಗಡ ಸ್ಟ್ಯಾಂಡ್ ಬೈ ಆಗಿ ಆತನು ನಿಲ್ಲುತ್ತಾನೆ. ನಿಮ್ಮನ್ನು ಬಲಪಡಿಸ್ತಾನೆ. ದಟ್ ಮೀನ್ಸ್ ಸ್ಟ್ರೆಂಥನಿಂಗ್ ಯು. ಓಕೆ, ನಿಮ್ಮನ್ನು ನಡೆಸ್ತಾನೆ. ಓಕೆ, ಹಿ ವಿಲ್ ಗೈಡ್ ಯು. ಮುಂದಾಗೋ ಸಂಗತಿಗಳನ್ನು ನಿಮಗೆ ಪ್ರಕಟಿಸ್ತಾನೆ. ಪವಿತ್ರಾತ್ಮ ನಿಮ್ಮ ಮೂಲಕ ಅನೇಕರ ಹೃದಯದಲ್ಲಿ ಕನ್ವಿಕ್ಷನ್ ತರುತ್ತಾನೆ. ಒಬ್ಬ ವ್ಯಕ್ತಿ ಯೇಸುವನ್ನು ರಕ್ಷಕನು ಒಡೆಯನೆಂದು ಅಂಗೀಕಾರ ಮಾಡಬೇಕಂತ ಹೇಳಿದರೆ ಪವಿತ್ರಾತ್ಮನ ಸಹಾಯವಿಲ್ಲದೆ ಯಾವ ವ್ಯಕ್ತಿ ಕೂಡ ಯೇಸುವನ್ನು ಕರ್ತನೆಂದು ಹೇಳಲಿಕ್ಕೆ ಆಗುವುದಿಲ್ಲ. ಪ್ರೈಸ್ ಗಾಡ್. ಪವಿತ್ರಾತ್ಮನ ಪ್ರೇರೇಪಣೆ ಇಲ್ಲದೆ ಯಾರು ಕೂಡ ಯೇಸುವನ್ನು ಕರ್ತನೆಂದು ಹೇಳಲಿಕ್ಕೆ ಆಗುವುದಿಲ್ಲ. ಇವತ್ತು ನಾವು ಸುವಾರ್ತೆಯನ್ನು ಸಾರುತ್ತಿರುವಾಗ, ದೇವರ ವಾಕ್ಯವನ್ನು ಸಾರುತ್ತಿರುವಾಗ, we need to depend upon the Holy Spirit. ನಾವು ಪವಿತ್ರಾತ್ಮನನ್ನು ಯಾವಾಗ ಆತುಕೊಳ್ಳುತ್ತೇವೆ, ಆತನು ಜನರ ಹೃದಯದಲ್ಲಿ ಕನ್ವಿಕ್ಷನ್ ತರುತ್ತಾನೆ. ಆತನು ಜನರ ಹೃದಯದಲ್ಲಿ ಮಾನಸಾಂತರವನ್ನು ತರುತ್ತಾನೆ. ಆತನು ನಿಮಗೋಸ್ಕರ ಅಭಿಮಾನ ತಾಪದಿಂದ ನಿಮಗೋಸ್ಕರ ಪ್ರಾರ್ಥನೆ ಮಾಡುತ್ತಾನೆ. ಪ್ರೇರೆ, ನೀವು ಯಾವಾಗ ನಂಬುತ್ತೀರಿ, ನಿಮ್ಮ ಹೊಟ್ಟೆಯ ಒಳಗಿಂದ, ಹೊಟ್ಟೆ ಅಂತ ಹೇಳಿದರೆ ಮಾಂಸದ ಹೊಟ್ಟೆ ಅಲ್ಲ, ನಿಮ್ಮ ಶರೀರ ಲಿವರ್ ಹೊಟ್ಟೆ ಅಲ್ಲ. ಹೊಟ್ಟೆ ಅಂತ ಹೇಳಿದರೆ ಔಟ್ ಆಫ್ ಯುವರ್ ಸ್ಪಿರಿಟ್. ಬೆಲಿ ಅಂದರೆ ನಿಮ್ಮ ಆತ್ಮದ ಒಳಗಿಂದ. ಯಾಕಂದರೆ ನಿಮ್ಮ ಆತ್ಮ, ಕರ್ತನ ಆತ್ಮ ಒಂದು ಆತ್ಮವಾಗಿದೆ. ಯು ಆರ್ ಬಾರ್ನ್ ಇನ್ ಟು ಸ್ಪಿರಿಟ್. ನೀವು ಆತನ ಆತ್ಮನಿಗೆ ನೀವು ಹುಟ್ಟಿದ್ದೀರಿ. ನೀವು ಆತನ ಆತ್ಮನೊಂದಿಗೆ ಒಂದಾಗಿದ್ದೀರಿ. ನೀವು ಯಾವಾಗ ನಂಬುತ್ತೀರಿ, ಸೆನ್ಸ್ ನಾಲೆಜನ್ನು ಬಿಟ್ಟು
ನಂಬುತ್ತೀರಿ, ಆಗ ನಿಮ್ಮ ಒಳಗಿಂದ ಆತನು ನಿಮ್ಮ ಮೂಲಕ ಸ್ಪಿರಿಚುವಲ್ ವರ್ಲ್ಡಿಂದ ನ್ಯಾಚುರಲ್ ವರ್ಲ್ಡ್ಗೆ ಪ್ರವೇಶಿಸ್ತಾನೆ. ಯು ಆರ್ ದ ಡೋರ್ ಟು ದ ಹೋಲಿ ಸ್ಪಿರಿಟ್. ನೀವು ಪವಿತ್ರ ಆತ್ಮನಿಗೆ ಆತ್ಮಿಕ ಲೋಕದಿಂದ ನ್ಯಾಚುರಲ್ ರಲ್ಮಿಗೆ ನೀವು ಮ್ಯಾನಿಫೆಸ್ಟ್ ಮಾಡಲಿಕ್ಕೆ ನೀವು ಮಧ್ಯಸ್ಥರಾಗಿರುತ್ತೀರಿ. ಓಕೆ, ಅದಕ್ಕೋಸ್ಕರ ನಾವು ನಂಬುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ದೇವರ ವಾಕ್ಯಗಳನ್ನು, ದೇವರ ವಾಕ್ಯಾನುಸಾರವಾಗಿ ಪವಿತ್ರಾತ್ಮನ ಬಗ್ಗೆ ಏನೆಲ್ಲ ಬರೆಯಲ್ಪಟ್ಟಿದೆ, ಏನೆಲ್ಲ ಆತನ ಕ್ಯಾರೆಕ್ಟರ್ಗಳು, ಏನೆಲ್ಲ ಆತನ ಗುಣಶಕ್ತಿಗಳು, ಇದನ್ನು ನಾವು ತಿಳಿಯುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಪ್ರೇರೆ, ನೀವು ಯಾರು ವಾಚ್ ಮಾಡ್ತಾ ಇದ್ದೀರಿ, ಇಷ್ಟವರೆಗೆ ಯೇಸುವನ್ನು ರಕ್ಷಕನ ಒಡೆಯನೆಂದು ನೀವು ಅಂಗೀಕಾರ ಮಾಡದಿದ್ದರೆ ಅಂಗೀಕಾರ ಮಾಡಿರಿ. ಯು ವಿಲ್ ರಿಸೀವ್ ಗಿಫ್ಟ್ ಆಫ್ ದ ಹೋಲಿ ಸ್ಪಿರಿಟ್. ಇದನ್ನೇ ಅಪೋಸ್ತಲ ಪೇತ್ರನು ಕಂಟಿನ್ಯೂ ಆಗಲಿ ಪ್ರೀಚ್ ಮಾಡ್ತಾನೆ. ಅಪೋಸ್ತಲ ಕೃತ್ಯ 2:35 ನಾವೆಲ್ಲರೂ ಓದುವ. ನೀವು ನೋಡಿ ಕೇಳುವುದನ್ನು ಸುರಿಸ್ತಾನೆ, ದಾವೀದನು ಆಕಾಶಕ್ಕೆ ಏರಿ ಹೋಗಲಿಲ್ಲವಲ್ಲ, ತಾನೇ ಹೇಳುವ ಮಾತೇನೆಂದರೆ, ನಾನು ನಿನ್ನ ವಿರೋಧಿಗಳನ್ನು ನಿನ್ನ ಪಾದಗಳಿಗೆ ಪೀಠವಾಗಿ ಮಾಡುವ ತನಕ ನನ್ನ ಬಲಗಡೆಯಲ್ಲಿ ಕೂತುಕೊಂಡಿರು ಎಂದು ಕರ್ತನು ನನ್ನ ಒಡೆಯನಿಗೆ ನುಡಿದನು ಎಂಬುದೇ. ಓಕೆ, ಆದ್ದರಿಂದ ನೀವು ಶಿಲುಬೆಗೆ ಹಾಕಿದ ಈ ಯೇಸುವನ್ನೇ ದೇವರು ಒಡೆಯನನ್ನಾಗಿಯೂ ಕ್ರಿಸ್ತನನ್ನಾಗಿಯೂ ಮಾಡಿದ್ದಾನೆಂಬುದು ಇಸ್ರಾಯೇಲ್ ಕುಲದವರಿಗೆ ನಿಸ್ಸಂದೇಹವಾಗಿ ತಿಳಿದಿರಲಿ ಎಂದು ಹೇಳಿದನು. ಆದ್ದರಿಂದ ನೀವು ಶಿಲುಬೆಗೆ ಹಾಕಿದ, ನೀವು ಬೇಡವೆಂದು ತಳ್ಳಿಬಿಟ್ಟಂತ ಇದೇ ಯೇಸು, ಈ ಯೇಸುವನ್ನೇ ದೇವರು ಒಡೆಯನನ್ನಾಗಿಯೂ ಕ್ರಿಸ್ತನನ್ನಾಗಿಯೂ ಮಾಡಿದ್ದಾನೆಂಬುದು ಇಸ್ರಾಯೇಲ್ ಕುಲದವರಿಗೆ ನಿಸ್ಸಂದೇಹವಾಗಿ ತಿಳಿದಿರಲಿ ಎಂದು ಹೇಳಿದನು. ನಾವು ನೋಡ್ತೇವೆ, ಇಸ್ರಾಯೇಲ್ ಜನರಿಗೆ ಕ್ರಿಸ್ತನ ಬಗ್ಗೆ ಗೊತ್ತಿತ್ತು, ಪವಿತ್ರಾತ್ಮನ ಬಗ್ಗೆ ಗೊತ್ತಿತ್ತು, ತಂದೆಯಾದ ದೇವರ ಬಗ್ಗೆ ಗೊತ್ತಿತ್ತು. ಬಟ್ ಆ ಶಿಲುಬೆಗೆ ಹಾಕಿದ, ಅಂದರೆ ಯೋಸೇಫನ ಮಗನಾದ ಈ ಯೇಸುವನ್ನು ಕ್ರಿಸ್ತನೆಂದು ಅವರು ಒಪ್ಪಲಿಕ್ಕೆ ರೆಡಿ ಇರಲಿಲ್ಲ. ಪ್ರೈಸ್ ಗಾಡ್. ಅದಕ್ಕೋಸ್ಕರ ಯೇಸು ಸ್ವಾಮಿ ಇಲ್ಲಿ ಪೇತ್ರನು ಏನು ಮಾಡ್ತಾ ಇದ್ದಾನೆ, ಯೇಸುವಿನ ಹೆಸರನ್ನು ಒತ್ತಿ ಒತ್ತಿ ಹೇಳ್ತಾನೆ ಇಲ್ಲಿ. ಆದ್ದರಿಂದ ನೀವು ಶಿಲುಬೆಗೆ ಹಾಕಿದ ಈ ಯೇಸುವನ್ನೇ ದೇವರು ಒಡೆಯನನ್ನಾಗಿಯೂ ಕ್ರಿಸ್ತನನ್ನಾಗಿಯೂ ಮಾಡಿದ್ದಾನೆಂಬುದು ಇಸ್ರಾಯೇಲ್ ಕುಲದವರಿಗೆ ಎಲ್ಲ ನಿಸ್ಸಂದೇಹವಾಗಿ ತಿಳಿದಿರಲಿ ಎಂದು ಹೇಳಿದನು. ನೆಕ್ಸ್ಟ್ 37ನೇ ವಚನ. ಇದನ್ನು ಅವರು ಕೇಳಿ ಹೃದಯದಲ್ಲಿ ಅಲುಗು ನೆಟ್ಟಂತಾಗಿ, ಅಂದರೆ ಕನ್ವಿಕ್ಷನ್ ಅವರಿಗೆ ಉಂಟಾಯಿತು. ಅಲುಗು ನೆಟ್ಟಂತಾಯಿತು ಅಂತ ಹೇಳಿದ್ರೆ ಪವಿತ್ರ ಆತ್ಮನ ಅವರ ಒಳಗೆ ಕನ್ವಿಕ್ಷನ್ ತಂದ, ಅರಿವು ತಂದ. ನಾವು ಪಾಪಿಗಳು ಎಂಬ ಅರಿವು ಅವರಿಗೆ ಉಂಟಾಯಿತು. ಅದಕ್ಕೋಸ್ಕರ ಯೇಸುಸ್ವಾಮಿ ಒಂದು ಮಾತನ್ನು ಹೇಳಿದ, ನಾನು ಕಣ್ಣಿದ್ದವರಿಗೆ ಕುರುಡರನ್ನಾಗಿ ಮಾಡಲಿಕ್ಕೆ ಬಂದೇನೆ, ಕುರುಡರಿಗೆ ಕಣ್ಣು ಕೊಡಲಿಕ್ಕೆ ಬಂದಿದ್ದೇನೆ. ನಾವೇನು ಕುರುಡರು ಎಂದು ಫರಿಸಾಯರು ಕೇಳ್ತಾರೆ. ಅದಕ್ಕೆ ಯೇಸುಸ್ವಾಮಿ ಹೇಳಿದ, ನೀವು ಕುರುಡರಾಗಿದ್ದರೆ ಒಳ್ಳೆದಿತ್ತು, ನಮಗೆ ಕಾಣ್ತದೆ ಅಂತ ಹೇಳ್ತೀರಲ್ಲ, ಆದ್ದರಿಂದ ನೀವು ಇನ್ನೂ ನಿಮ್ಮ ಪಾಪದಲ್ಲಿದ್ದೀರಿ. ನಮಗೆಲ್ಲ ಗೊತ್ತಿದೆ, ಕಾಣ್ತದೆ. ಅವರು ಪಾಪಿಗಳಂತ ಒಪ್ಪಲಿಕ್ಕೆ ರೆಡಿ ಇರಲಿಲ್ಲ ಇಸ್ರಾಯೇಲ್ ಜನರು. ಯಾವಾಗ ಪೇತ್ರನು ಪ್ರೀಚ್ ಮಾಡಿದ, ಇದನ್ನು ಅವರು ಕೇಳಿ ಹೃದಯದಲ್ಲಿ ಅಲುಗು ನೆಟ್ಟಂತಾಗಿ ಪೇತ್ರನನ್ನು, ಉಳಿದ ಅಪೊಸ್ತಲರನ್ನು, ಸಹೋದರರೇ ನಾವೇನು ಮಾಡಬೇಕೆಂದು ಕೇಳಲು. ಈಗ ನಮಗೆ ಸೊಲ್ಯೂಷನ್ ಬೇಕು. ವಾಟ್ ಇಸ್ ಅ ಸೊಲ್ಯೂಷನ್? ನಮಗೆ ಈಗ ಪರಿಹಾರ ಬೇಕು. ಏನು ಮಾಡೋದು ಈಗ? ಸೊಲ್ಯೂಷನ್ ಇಸ್ ಜೀಸಸ್. ಅಲ್ಲಿ ಮುಂದೆ ಬರೆಯಲ್ಪಟ್ಟಿದೆ 8ನೇ ವಚನ, 38ನೇ ವಚನ, ಆಕ್ಟ್ ಆಫ್ ಅಪೋಸ್ಟಲ್ 2:38. ಪೇತ್ರನವರಿಗೆ ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬನು, ಮಾರ್ಕ್ ದಿಸ್ ವರ್ಡ್, ಪೇತ್ರನು ಅವರಿಗೆ ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಕುಟುಂಬಕ್ಕೆ ಒಬ್ಬನಂತ ಹೇಳಲಿಲ್ಲ. ಓಕೆ, ಕುಟುಂಬಕ್ಕೆ ಒಬ್ಬನಂತ ಹೇಳಲಿಲ್ಲ. ಪ್ರತಿಯೊಬ್ಬನು, ಎವ್ರಿ ಒನ್ ಆಫ್ ಯು. ಓಕೆ, ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿರಿ. ಆಗ ನೀವು ಪವಿತ್ರ ಆತ್ಮ ದಾನವನ್ನು ಹೊಂದುವಿರಿ. ಯು ವಿಲ್ ರಿಸೀವ್ ಗಿಫ್ಟ್ ಆಫ್ ದ ಹೋಲಿ ಸ್ಪಿರಿಟ್. ದೇವರ ಕಡೆಗೆ ತಿರುಗಿರಿ, ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿರಿ.
ಆಗ ನೀವು ಪವಿತ್ರಾತ್ಮನ ದಾನವನ್ನು ಹೊಂದುವಿರಿ. ಯು ವಿಲ್ ರಿಸೀವ್ ದ ಗಿಫ್ಟ್ ಆಫ್ ದ ಹೋಲಿ ಸ್ಪಿರಿಟ್. ಪ್ರೈಸ್ ಗಾಡ್. ಹೊಂದುವಿರಿ. ಇಲ್ಲಿ ತಂದೆಯಾದ ದೇವರು ಕೂಡ ಬಂತು. ನಾವು ನೋಡ್ತೀವಿ ಕರ್ತನಾದ ಯೇಸು ಕ್ರಿಸ್ತನು, ಪವಿತ್ರ ಆತ್ಮನು ಕೂಡ ಬಂತು. ನಾವು ನೋಡ್ತೀವಿ ದೇವರ ಕಡೆಗೆ ತಿರುಗಿಕೊಳ್ಳಿರಿ, ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿರಿ, ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ. ಪ್ರಿಯರೇ, ಈ ವಚನ 2000 ವರ್ಷಗಳ ಹಿಂದೆ ಮಾತ್ರ ಅಲ್ಲ, ಈಗ ಸಹ ಅದೇ ವಚನ. ದ ಸೇಮ್ ಹೋಲಿ ಸ್ಪಿರಿಟ್. ಯಾವ ಪವಿತ್ರಾತ್ಮನನ್ನು ಪೇತ್ರನು ಹೊಂದಿದನೋ, ಯಾವ ಪವಿತ್ರಾತ್ಮನನ್ನು ಅಪೊಸ್ತಲರು ಹೊಂದಿದರು, ಯಾವ ಪವಿತ್ರಾತ್ಮನನ್ನು 3000 ಜನ ಅದೇ ದಿವಸ ನಂಬಿಕೊಂಡು ದೀಕ್ಷಾಸ್ನಾನ ಮಾಡಿ ಹೊಂದಿದರು, ಅದೇ ಪವಿತ್ರಾತ್ಮ ಈಗಲೂ ಕೂಡ ಇದ್ದಾನೆ. ಪ್ರೇಸ್ ಗಾಡ್. ಹೊಂದುವಿರಿ. ನೀವು ಹೊಂದದಿದ್ದರೆ ಇವತ್ತು ಹೊಂದಿರಿ. ಜಸ್ಟ್ ರಿಸೀವ್ ಇಟ್. ಓಕೆ, 39ನೇ ವಚನ. ಆಗ ಆ ವಾಗ್ದಾನವು ನಿಮಗೂ ನಿಮ್ಮ ಮಕ್ಕಳಿಗೂ ದೂರವಾಗಿರುವವರೆಲ್ಲರಿಗೂ ಅಂತೂ ನಮ್ಮ ದೇವರಾಗಿರುವ ಕರ್ತನು ತನ್ನ ಕಡೆಗೆ ಕರೆಯುವವರೆಲ್ಲರಿಗೂ ಮಾಡೋಣವಾಗಿದೆ ಎಂದು ಹೇಳಿದನು. ಈ ವಾಗ್ದಾನ ಎಲ್ಲರಿಗೆ, ನಿಮಗೂ ನಿಮ್ಮ ಮಕ್ಕಳಿಗೂ ದೂರವಾಗಿರುವವರೆಲ್ಲರಿಗೂ ಅಂತೂ ನಮ್ಮ ದೇವರಾಗಿರುವ ಕರ್ತನು ತನ್ನ ಕಡೆಗೆ ಕರೆಯುವವರೆಲ್ಲರಿಗೂ ಮಾಡೋಣವಾಗಿದೆ ಎಂದು ಹೇಳಿದನು. ನೆಕ್ಸ್ಟ್, ಬೇರೆ ಅನೇಕವಾದ ಮಾತುಗಳಿಂದ ಅವನು ಖಂಡಿತವಾಗಿ ಸಾಕ್ಷಿ ನುಡಿದು ವಕ್ರ ಬುದ್ಧಿಯುಳ್ಳ ಈ ಸಂತತಿಯವರಿಂದ ತಪ್ಪಿಸಿಕೊಳ್ಳಿರಿ ಎಂದು ಅವರನ್ನು ಎಚ್ಚರಿಸಿದನು. ಅವನ ಮಾತಿಗೆ ಒಪ್ಪಿಕೊಂಡವರು, ಯಾರ ಮಾತಿಗೆ? ಪೇತ್ರನ ಮಾತಿಗೆ ಒಪ್ಪಿಕೊಂಡವರು. ಎಸ್, ವಿ ಅಗ್ರಿ ವಿತ್ ಯು. ಎಲ್ಲರೂ ಒಪ್ಪಬೇಕಾಗಿಲ್ಲ. ಅನೇಕರು ಕ್ರಿಟಿಸೈಸ್ ಮಾಡ್ಬೋದು, ತಮಾಷೆ ಮಾಡ್ಬೋದು. ಅದಕ್ಕೆ ಎಲ್ಲಿ ಹೇಳಿದೆ, ವಕ್ರ ಬುದ್ಧಿಯುಳ್ಳವರ ಸಂತತಿಯಿಂದ ತಪ್ಪಿಸಿಕೊಳ್ಳಿರಿ ಅಂತ. ಅವನ ಮಾತಿಗೆ ಒಪ್ಪಿಕೊಂಡವರು ದೀಕ್ಷಾಸ್ನಾನ ಮಾಡಿಕೊಂಡರು. ಆ ದಿವಸ ಸುಮಾರು 3000 ಜನರು ಅವರಲ್ಲಿ ಸೇರಿದರು. ನೆಕ್ಸ್ಟ್, ಕ್ರಿಸ್ತನನ್ನು ಸೇರಿ ಆಯಿತು, 3000 ಜನ ಅವರಲ್ಲಿ ಸೇರಿದರು. ಯಾರು ಎಲ್ಲಿ ಸೇರಿದರು? ಅಪೊಸ್ತಲರಲ್ಲಿ ಸೇರಿದರು, ಫೆಲೋಶಿಪ್ಗೆ ಸೇರಿದರು. ಅವರು ದೀಕ್ಷಾಸ್ನಾನ ತೆಗೆದುಕೊಂಡು ಓಡಲಿಲ್ಲ ಆಚೆಚೆ. ರೈಟ್? ದ ಬೈಬಲ್ ಹೇಳ್ತದೆ ಅವರು ಸೇರಿದರು ಅಂತ ವಾಕ್ಯ ಹೇಳ್ತದೆ. ಅವರು ಅಪೊಸ್ತಲರಲ್ಲಿ ಸೇರಿದರು. ಯು ನೀಡ್ ಎ ಫೆಲೋಶಿಪ್. ಒಬ್ಬ ಬಾರ್ನ್ ಅಗೇನ್ ಆದ ವ್ಯಕ್ತಿ ಆತನು ಫೆಲೋಶಿಪ್ ಅಲ್ಲಿ ಇರಬೇಕು. ಓಕೆ, ಇವರು ಯಾರು? ಸೇರಿದವರು 4 ಕೆಲಸಗಳನ್ನು ಮಾಡಿದರು. ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ, ನಂಬರ್ 1, ಸಹೋದರ ಅನ್ಯೋನ್ಯತೆಯಲ್ಲಿಯೂ, ರೊಟ್ಟಿ ಮುರಿಯುವುದರಲ್ಲಿಯೂ, ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು. 4 ಸಂಗತಿಗಳು. ಇವರು ಸೇರಿದವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿ, ಸಹೋದರ ಅನ್ಯೋನ್ಯತೆಯಲ್ಲಿ, ದ ಫೆಲೋಶಿಪ್. ಯಾವ ವ್ಯಕ್ತಿ ಬೋಧನೆ ಸರಿ ಕೇಳುವುದಿಲ್ಲ, ಅವನು ಅನ್ಯೋನ್ಯತೆಯಲ್ಲಿ ಇರುವುದಿಲ್ಲ, ಅವನು ದ್ವೇಷದಲ್ಲಿ ಇರುತ್ತಾನೆ. ಅನ್ಯೋನ್ಯತೆ ಮಾಡಲಿಕ್ಕೆ ಅವನಿಗೆ ಮನಸ್ಸು ಇರುವುದಿಲ್ಲ. ಓಕೆ, ರೊಟ್ಟಿ ಮುರಿಯುವುದರಲ್ಲಿಯೂ ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು. ದಿಸ್ ದ ಬೈಬಲ್ ಪ್ರಿನ್ಸಿಪಲ್. ಇದನ್ನು ಇವರು ಮಾಡ್ತಾ ಇದ್ದರು. ಯಾಕಂತ ಹೇಳಿದರೆ, ನಾವು ಫೆಲೋಶಿಪ್ ಆಗಿ ಸೇರುವಂಥದ್ದು ಕ್ರಿಸ್ತನ ಬರೋಣ ಬಹಳ ಹತ್ತಿರವಿದೆ. ಇದನ್ನು ನಾವು ಮಾಡ್ತಾ ಇದ್ದೇವೆ. ನಿರಂತರವಾಗಿ ಮಾಡಿರಿ. ಲವ್ ಒನ್ ಅನದರ್, ಫಾರ್ಗಿವ್ ಒನ್ ಅನದರ್. ಅನ್ಯೋನ್ಯತೆ ಯಾವಾಗ ಇರ್ತದೆ ಅಂತ ಹೇಳಿದ್ರೆ, ನಾವು ಒಬ್ಬರನ್ನೊಬ್ಬರು ಪ್ರೀತಿ ಮಾಡಿದಾಗ, ಒಬ್ಬರನ್ನೊಬ್ಬರು ಕ್ಷಮಿಸುವಂಥ ಗುಣ ಇದ್ದಾಗ, ಆಗ ಮಾತ್ರ ದೇವರ ಪ್ರೀತಿ ನಮ್ಮ ಒಳಗಿಂದ ಹುಟ್ಟಿ ಹರಿಯುತ್ತದೆ. ಒಂದು ವೇಳೆ ಪ್ರೀತಿಯಲ್ಲಿ ನಾವು ನಡೆಯುವುದಿಲ್ಲ ಅಂತ ಹೇಳಿದರೆ, ಸೈತಾನನು ಕಹಿ ಭಾವನೆಯನ್ನಾಗ್ತಾನೆ. ಬಿಟರ್ನೆಸ್, ದ್ವೇಷ. ಓಕೆ, ದ್ವೇಷ, ಅನ್ಫರ್ಗ್ಯೂನೆಸ್ ಕಡೆಗೆ ಬರುವಂಥದ್ದು. ಅದರ ಹಿಂದೆ ಸಿಕ್ನೆಸ್ಗಳು, ವ್ಯಾಧಿಗಳು. ಫ್ರೆಂಡ್, ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ, ಯಾರು ನೀವು ಯೇಸುವಿನ ರಕ್ಷಕನ ಒಡನಿಂದ ಅಂಗೀಕಾರ ಮಾಡಲಿಲ್ಲ, ಅಂಗೀಕಾರ ಮಾಡಿರಿ. ಯಾರು ನೀವು ಅಂಗೀಕಾರ ಮಾಡಿದ್ದೀರಿ, ಕಂಟಿನ್ಯೂ ಆಗಿ 4 ಸಂಗತಿಗಳಿಗೆ ಬೆಳೆಯಿರಿ.
ಅಪೋಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿ, ಸಹೋದರ ಅನ್ಯೋನ್ಯತೆಯಲ್ಲಿ, ಒಬ್ಬನನ್ನು ಕ್ಷಮಿಸುವುದರಲ್ಲಿ, ಪ್ರೀತಿಸುವುದರಲ್ಲಿ, ಕಡೆಗೆ ರೊಟ್ಟಿ ಮುರಿಯುವುದರಲ್ಲಿ, ಪ್ರಾರ್ಥನೆಗಳಲ್ಲಿ ನಿರತರಾಗಿರಿ. ಪ್ರೈಸ್ ಗಾಡ್. ನೋ ಒನ್ ಕ್ಯಾನ್ ಡಿಸೀವ್ ಯು. ನೋ ಒನ್ ಕ್ಯಾನ್ ಡಿಸೀವ್ ಯು. ಲೆಟ್ಸ್ ಪ್ರೇ. ನಾವು ಪ್ರಾರ್ಥನೆ ಮಾಡುವ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಫಾದರ್. ತಂದೆ, ನಿನ್ನ ಸನ್ನಿಧಿಯಲ್ಲಿ ನಾವು ಆನಂದ ಪಡ್ತಾ ಇದ್ದೇವೆ. ರಿಜಾಯ್ಸ್ ಫಾದರ್. ನಿನ್ನ ಒಬ್ಬನೇ ಮಗನಾದ ಯೇಸುವನ್ನು ನಮಗೋಸ್ಕರ ನೀನು ಕಳಿಸಿದಿ. ಆತನು ನಮಗೋಸ್ಕರ ಕ್ರೂಜೆಯಲ್ಲಿ ಸತ್ತು ರಕ್ತವನ್ನು ಸುರಿಸಿ ಹೂಣಲ್ಪಟ್ಟು ಮೂರನೇ ದಿನ ಸತ್ತವರ ಒಳಗಿಂದ ಎದ್ದು ಬಂದನೆಂದು ನಾವು ನಮ್ಮ ಹೃದಯದಲ್ಲಿ ನಂಬುತ್ತೇವೆ, ಬಾಯಿಂದ ನಾವು ಅರಿಕೆ ಮಾಡುತ್ತೇವೆ. ಯೇಸು ನಮ್ಮ ಕರ್ತನು. ನಿನ್ನ ವಾಕ್ಯ ಹೇಳ್ತದೆ, ಯಾರಾದರೂ ಬಾಯಾರಿದರೆ ಆತನು ನನ್ನ ಕಡೆಗೆ ಬರಲಿ ಮತ್ತು ನನ್ನಿಂದ ಕುಡಿಯಲಿ. ನನ್ನ ನಂಬಿದವರ ಹೊಟ್ಟೆ ಒಳಗಿಂದ ಶಾಸ್ತ್ರದಲ್ಲಿ ಹೇಳಿದ ಪ್ರಕಾರ ನೀರಿನ ಹೊಳೆಗಳು ಹರಿಯುವವು. ಥ್ಯಾಂಕ್ ಯು ಲಾರ್ಡ್. ನಾವು ನಂಬುತ್ತೇವೆ. ಆರೋಗ್ಯದ ಹೊಳೆಗಳು, ಪ್ರೀತಿಯ ಹೊಳೆಗಳು, ಸಮಾಧಾನದ ಹೊಳೆಗಳು ಪ್ರತಿಯೊಬ್ಬರ ಒಳಗಿಂದ ಉಕ್ಕಿ ಹರಿಯಲೆಂದು ಪ್ರಾರ್ಥಿಸ್ತಾ ಇದ್ದೇನೆ. ಪ್ರತಿಯೊಬ್ಬರು ಕರ್ತನೆ, ಅಪೋಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ, ಸಹೋದರ ಅನ್ಯೋನ್ಯತೆಯಲ್ಲಿಯೂ, ರೊಟ್ಟಿ ಮುರಿಯುವುದರಲ್ಲಿಯೂ ಮತ್ತು ಪ್ರಾರ್ಥನೆಗಳಲ್ಲಿಯೂ ನಿರಂತರವಾಗಿರಲೆಂದು ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಲಾರ್ಡ್. ಪ್ರತಿಯೊಬ್ಬರಲ್ಲಿ ಪ್ರೀತಿ ಉಕ್ಕಿ ಹರಿಯಲಿ. ಎಲ್ಲ ಮನಸ್ತಾಪಗಳು, ಎಲ್ಲ ದ್ವೇಷಗಳು ಮುರಿಯಲ್ಪಡಲಿ. ಐ ಡಿಕ್ರಿ ಅಂಡ್ ಡಿಕ್ಲೇರ್ ಪೀಸ್ one another, oh God. In Jesus' name, amen, amen, amen.